ಹನುಮಂತನ ಹೆಂಡತಿ ಯಾರು? ಹನುಮಂತ ಮದುವೆ ಆಗಿದ್ಯಾವಾಗ? ಬನ್ನಿ ತಿಳಿದುಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಶ್ರೇಯಸ್. ತಪ್ಪದೆ ಲೈಕ್ ಹಾಗೂ ಫಾಲೋ ಮಾಡಿ ನನ್ನನ್ನು ಬೆಂಬಲಿಸಿ. ಸೂರ್ಯ ದೇವರನ್ನ ತಮ್ಮ ಗುರುವಾಗಿಸಿಕೊಂಡು ನನಗೆ ಶಿಕ್ಷಣವನ್ನು ಕೊಡಿ ಅಂತ ಹನುಮಂತ ಸೂರ್ಯದೇವರಿಗೆ ಕೇಳ್ಕೊಳ್ತಾರೆ. ಆಗ ಸೂರ್ಯದೇವ ಒಪ್ಪಿಕೊಂಡು 9 ವಿದ್ಯೆಗಳನ್ನು ಹನುಮಂತನಿಗೆ ಕಲಿಸುವುದಾಗಿ ಹೇಳ್ತಾರೆ. 5 ವಿದ್ಯೆಗಳನ್ನು ಕಲಿಸಿದ ನಂತರ ಸೂರ್ಯದೇವ ಹನುಮಂತನಿಗೆ ಹೇಳ್ತಾರೆ, ಉಳಿದ 4 ವಿದ್ಯೆಗಳನ್ನು ನೀನು ಕಲಿಯಬೇಕಾದ್ರೆ ಕಡ್ಡಾಯವಾಗಿ ನೀನು ಗೃಹಸ್ಥನಾಗಿರಬೇಕು, ಸಂಸಾರಸ್ಥನಾಗಿರಬೇಕು ಅಂತ. ಆಗ ಬ್ರಹ್ಮಚಾರಿಯಾಗಿದ್ದಂಥ ಹನುಮಂತನಿಗೆ ಏನು ಮಾಡಬೇಕು ಅನ್ನೋದೇ ತಿಳಿಯೋದಿಲ್ಲ. ಆಗ ಸೂರ್ಯದೇವ ಹೇಳ್ತಾರೆ, ನನ್ನದೇ ಕಿರಣಗಳಿಂದ ಹುಟ್ಟಿದ ನನ್ನ ಪುತ್ರಿಯಾದ ಸುವರ್ಚನಾ ದೇವಿಯನ್ನು ನೀನು ಮದುವೆಯಾಗು. ನೀನು ಅವಳನ್ನು ಮದುವೆಯಾದರೂ ಕೂಡ ಬ್ರಹ್ಮಚಾರಿಯಾಗಿಯೇ ಉಳಿಯುವಂತೆ ನಾನು ನಿನಗೆ ವರವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಒಪ್ಪಿಕೊಂಡು ಸುವರ್ಚನಾ ದೇವಿಯೊಂದಿಗೆ ಹನುಮಂತ ಮದುವೆ ಆಗ್ತಾರೆ. ಇವರ ಮದುವೆ ಆದ ತಕ್ಷಣವೇ ಹನುಮಂತನ ಬ್ರಹ್ಮಚಾರಕ್ಕೆ ತೊಂದರೆ ಆಗಬಾರ್ದು ಅಂತ ಸುವರ್ಚನಾ ದೇವಿ ತಪಸ್ಸಿಗೆ ಕುಳಿತುಕೊಳ್ತಾರೆ. ಹೀಗೆ ಹನುಮಂತನ ಮದುವೆ ಸೂರ್ಯನ ಪುತ್ರಿ ಸುವರ್ಚನಾ ದೇವಿಯೊಂದಿಗೆ ನಡೆದಿತ್ತು. ಇವತ್ತಿಗೂ ಕೂಡ ಆಂಧ್ರ ಪ್ರದೇಶದ ಒಂದು ಸ್ಥಳದಲ್ಲಿ ಹನುಮಂತನನ್ನು ಸುವರ್ಚನಾ ದೇವಿಯೊಂದಿಗೆ ಪೂಜೆ ಮಾಡ್ತಾರೆ. ಆ ಸ್ಥಳದ ಡೀಟೇಲ್ನ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಹಾಗೆ ಈ ರೀತಿಯ ಮತ್ತಷ್ಟು ಕುತೂಹಲಕಾರಿ ಕಥೆಗಳನ್ನ ತಿಳ್ಕೊಳ್ಳೋಕ್ಕೆ ತಪ್ಪದೆ ನನ್ನನ್ನು ಫಾಲೋ ಮಾಡಿ ಹಾಗೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ.